ಪ್ರಶ್ನೆ 1. BSE ಯ ವಿಸ್ತೃತ ಯಾವುದು? ಆಪ್ಷನ್ ಎ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಆಪ್ಷನ್ ಬಿ ಬಿಗ್ ಸ್ಟಾಕ್ ಎಕ್ಸ್ಚೇಂಜ್, ಆಪ್ಷನ್ ಸಿ ಬಿಲ್ಡರ್ ಸ್ಟಾಕ್ ಎಕ್ಸ್ಚೇಂಜ್, ಆಪ್ಷನ್ ಡಿ ಬ್ರಿಡ್ಜ್ ಸ್ಟಾಕ್ ಎಕ್ಸ್ಚೇಂಜ್. ಸರಿಯಾದ ಉತ್ತರ ಆಪ್ಷನ್ ಎ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದರ ಕಚೇರಿ ಮುಂಬೈನಲ್ಲಿದೆ. ಪ್ರಶ್ನೆ 2. ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಸರಕು ಮಾರುಕಟ್ಟೆಗಳ ನಿಯಂತ್ರಕ? ಆಪ್ಷನ್ ಎ ಆರ್ ಬಿ ಐ, ಆಪ್ಷನ್ ಬಿ ಸೆಬಿ, ಆಪ್ಷನ್ ಸಿ ಎಸ್ ಬಿ ಐ, ಆಪ್ಷನ್ ಡಿ ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್. ಸರಿಯಾದ ಉತ್ತರ ಆಪ್ಷನ್ ಬಿ ಸೆಬಿ. ಪ್ರಶ್ನೆ 3. ಆದಾಯ ತೆರಿಗೆ ಯಾವ ತೆರಿಗೆ ಆಗಿದೆ? ಆಪ್ಷನ್ ಎ ಪರೋಕ್ಷ ತೆರಿಗೆ, ಆಪ್ಷನ್ ಬಿ ನೇರ ತೆರಿಗೆ, ಆಪ್ಷನ್ ಸಿ ಪ್ರತಿಗಮನ ತೆರಿಗೆ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ, ಇದು ನೇರ ತೆರಿಗೆಯಾಗಿದೆ. ಪ್ರಶ್ನೆ 4. GNP ಅರ್ಥಶಾಸ್ತ್ರದಲ್ಲಿ ಏನನ್ನು ಸೂಚಿಸಿದೆ? ಆಪ್ಷನ್ ಎ ಗ್ರಾಸ್ ನಂಬರ್ ಪ್ರಾಡಕ್ಟ್, ಆಪ್ಷನ್ ಬಿ ಗ್ರಾಸ್ ನ್ಯೂಟ್ರಲ್ ಪ್ರಾಡಕ್ಟ್, ಆಪ್ಷನ್ ಸಿ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಪ್ರಶ್ನೆ 5. 3 ಹುಡುಗರ ಸರಾಸರಿ ವಯಸ್ಸು 15 ವರ್ಷಗಳು. ಅವರ ವಯಸ್ಸಿನ ಅನುಪಾತ 3:5:7 ಅನುಪಾತದಲ್ಲಿದ್ದರೆ ಎಲ್ಲರಿಗಿಂತ ಕಿರಿಯ ಹುಡುಗನ ವಯಸ್ಸು ಎಷ್ಟು? ಆಪ್ಷನ್ ಎ 21 ವರ್ಷಗಳು, ಆಪ್ಷನ್ ಬಿ 18 ವರ್ಷಗಳು, ಆಪ್ಷನ್ ಸಿ 15 ವರ್ಷಗಳು, ಆಪ್ಷನ್ ಡಿ 9 ವರ್ಷಗಳು. ಸರಿಯಾದ ಉತ್ತರ 9 ವರ್ಷಗಳು. ಪ್ರಶ್ನೆ 6. ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಮತ್ತು ಬಿ ಒಬ್ಬನೇ 20 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಹೀಗಿರುವಾಗ ಎ ಒಬ್ಬನೇ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ? ಆಪ್ಷನ್ ಎ 60, ಆಪ್ಷನ್ ಬಿ 45, ಆಪ್ಷನ್ ಸಿ 40, ಆಪ್ಷನ್ ಡಿ 30. ಉತ್ತರ ಆಪ್ಷನ್ ಎ 60 ದಿನಗಳಲ್ಲಿ. ಪ್ರಶ್ನೆ 7. ಸರಣಿಯ ಮುಂದಿನ ಸಂಖ್ಯೆ ಯಾವುದು? 1, 4, 9, 16, 25, 36, 49. ಮುಂದಿನ ಸಂಖ್ಯೆ ಯಾವುದು? ಆಪ್ಷನ್ ಎ 1, ಆಪ್ಷನ್ ಬಿ 9, ಆಪ್ಷನ್ ಸಿ 64, ಆಪ್ಷನ್ ಡಿ 99. ಸರಿಯಾದ ಉತ್ತರ ಆಪ್ಷನ್ ಸಿ 64 ಆಗಿದೆ. ಪ್ರಶ್ನೆ 8. ಈ ಸರಣಿಯಲ್ಲಿ ಹೊಂದಿಕೆಯಾಗದ ಸಂಖ್ಯೆ ಯಾವುದು? ಆಪ್ಷನ್ ಎ 21, ಆಪ್ಷನ್ ಬಿ 14, ಆಪ್ಷನ್ ಸಿ 17, ಆಪ್ಷನ್ ಡಿ 3. ಸರಿಯಾದ ಉತ್ತರ ಆಪ್ಷನ್ ಬಿ 14 ಆಗಿದೆ. ಪ್ರಶ್ನೆ 9. ಎರಡು ಸಂಖ್ಯೆಗಳ ಮೊತ್ತ 25 ಮತ್ತು ಅವುಗಳ ವ್ಯತ್ಯಾಸ 13 ಆದರೆ ಅವುಗಳ ಗುಣಲಬ್ಧ ಏನು? ಆಪ್ಷನ್ ಎ 104, ಆಪ್ಷನ್ ಬಿ 114, ಆಪ್ಷನ್ ಸಿ 315, ಆಪ್ಷನ್ ಡಿ 325. ಸರಿಯಾದ ಉತ್ತರ ಆಪ್ಷನ್ ಬಿ 114. ಪ್ರಶ್ನೆ 10. 1 ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿರುವ ರೈಲುಗಾಡಿ ಒಂದು ಕಂಬವನ್ನು ದಾಟಲು 9 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ. ಈ ರೈಲುಗಾಡಿಯ ಉದ್ದವೆಷ್ಟು? ಆಪ್ಷನ್ ಎ 120 ಮೀಟರ್, ಆಪ್ಷನ್ ಬಿ 180 ಮೀಟರ್, ಆಪ್ಷನ್ ಸಿ 324 ಮೀಟರ್, ಆಪ್ಷನ್ ಡಿ 150 ಮೀಟರ್. ಸರಿಯಾದ ಉತ್ತರ ಆಪ್ಷನ್ ಡಿ 150 ಮೀಟರ್ಗಳಾಗುತ್ತೆ. ಪ್ರಶ್ನೆ 12. ಒಂದು ಮರಗಳ ಸಾಲಿನಲ್ಲಿ ಒಂದು ಮರವು ಎಡ ತುದಿಯಿಂದ 7ನೇಯದಾಗಿಯೂ ಆ ತುದಿಯಿಂದ 14ನೇಯದಾಗಿಯೂ ಇದೆ. ಆ ಸಾಲಿನಲ್ಲಿ ಒಟ್ಟು ಎಷ್ಟು ಮರಗಳಿವೆ? ಆಪ್ಷನ್ ಎ 18, ಆಪ್ಷನ್ ಬಿ 19, ಆಪ್ಷನ್ ಸಿ 20, ಆಪ್ಷನ್ ಡಿ 21. ಸರಿಯಾದ ಉತ್ತರ ಆಪ್ಷನ್ ಸಿ 20ನೇಯದು. ಪ್ರಶ್ನೆ 14. ಒಬ್ಬ ಕ್ರೀಡಾಪಟು 200 ಮೀಟರ್ ಓಟದ ಪಂದ್ಯವನ್ನು 24 ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಅವನ ವೇಗ ಎಷ್ಟು ಕಿಲೋಮೀಟರ್ ಮತ್ತು ಗಂಟೆ ಇರುತ್ತದೆ? ಆಪ್ಷನ್ ಎ 20, ಆಪ್ಷನ್ ಬಿ 24, ಆಪ್ಷನ್ ಸಿ
28.5. ಆಪ್ಷನ್ ಡಿ 30. ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರತಿ ಗಂಟೆಗೆ 30 ಕಿಲೋಮೀಟರ್ಗಳು. ಪ್ರಶ್ನೆ 15. ಕರ್ನಾಟಕದ ರಾಜ್ಯದ ರಾಜ್ಯ ಪಕ್ಷಿ ಯಾವುದು? ಆಪ್ಷನ್ ಎ ದೊಡ್ಡ ಹಾರ್ನಬಿಲ್ ಅಥವಾ ಕೊಕ್ಕಿನ ಮೇಲೆ ಕೊಂಬಿನಂತೆ ಚಾಚುಳ್ಳ ಪಕ್ಷಿ. ಆಪ್ಷನ್ ಬಿ ಮನೆ ಗುಬ್ಬಚ್ಚಿ. ಆಪ್ಷನ್ ಸಿ ಇಂಡಿಯನ್ ರೋಲರ್ ಅಥವಾ ನೀಲಕಂಠ. ಆಪ್ಷನ್ ಡಿ ಗ್ರೇಟರ್ ಫ್ಲೆಮಿಂಗೋ ಅಥವಾ ರಾಜಹಂಸ. ಸರಿಯಾದ ಉತ್ತರ ಇಂಡಿಯನ್ ರೋಲರ್ ಪಕ್ಷಿ. ಪ್ರಶ್ನೆ 16. US ಓಪನ್ ಪುರುಷರ ಸಿಂಗಲ್ಸ್ ನಲ್ಲಿ ಟೆನ್ನಿಸ್ ಟೈಟಲ್ 2020 ರಲ್ಲಿ ಯಾರು ಜಯಿಸಿದರು? ಆಪ್ಷನ್ ಎ ನೋವಾಕ್ ಜೊಕೋವಿಕ್. ಆಪ್ಷನ್ ಬಿ ಡೊಮಿನಿಕ್ ಥೀಮ್. ಆಪ್ಷನ್ ಸಿ ರೋಜರ್ ಫೆಡರರ್. ಆಪ್ಷನ್ ಡಿ ರಫೆಲ್ ನಡಾಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಡೊಮಿನಿಕ್ ಥೀಮ್. ಪ್ರಶ್ನೆ 17. ಇತ್ತೀಚೆಗೆ ಸ್ವರ್ಗಸ್ಥರಾದ ಪಂಡಿತ ಜಸರಾಜ್ ಯಾವುದರ ಜೊತೆ ಸಂಬಂಧಿಸಿದ್ದಾರೆ? ಆಪ್ಷನ್ ಎ ಕ್ರೀಡೆ. ಆಪ್ಷನ್ ಬಿ ರಾಜಕಾರಣ. ಆಪ್ಷನ್ ಸಿ ಸಂಗೀತ. ಆಪ್ಷನ್ ಡಿ ನೃತ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಸಂಗೀತ. ಅವರು ಪ್ರಸಿದ್ಧ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕರಾಗಿದ್ದರು. ಪ್ರಶ್ನೆ 18. ಸತ್ಯಪಾಲ್ ಮಲಿಕ್ ಅವರನ್ನು ಇತ್ತೀಚೆಗೆ ರಾಜ್ಯದ ರಾಜ್ಯಪಾಲರಾಗಿ ನಿಯಮಿಸಲಾಯಿತು. ಆಪ್ಷನ್ ಎ ನಾಗಾಲ್ಯಾಂಡ್. ಆಪ್ಷನ್ ಬಿ ಮಧ್ಯಪ್ರದೇಶ. ಆಪ್ಷನ್ ಸಿ ತೆಲಂಗಾಣ. ಆಪ್ಷನ್ ಡಿ ಮೇಘಾಲಯ. ಸರಿಯಾದ ಉತ್ತರ ಮೇಘಾಲಯದ ರಾಜ್ಯಪಾಲರಾಗಿದ್ದರು. ಪ್ರಶ್ನೆ 19. ಅಶೋಕ್ ಲವಾಸ ಅವರ ಬದಲಿಗೆ ಯಾರನ್ನು ಭಾರತದ ಹೊಸ ಚುನಾವಣಾ ಆಯುಕ್ತರು ಆಗಿ ನಿಯಮಿಸಲಾಗಿದೆ? ಆಪ್ಷನ್ ಎ ಬಿಬೇಕ್ ಡೆಬ್ರಾಯ್. ಆಪ್ಷನ್ ಬಿ ಅರವಿಂದ್ ಪನಗರಿಯಾ. ಆಪ್ಷನ್ ಸಿ ರಾಜೀವ್ ಮೆಹರಿಷಿ. ಆಪ್ಷನ್ ಡಿ ರಾಜೀವ್ ಕುಮಾರ್. ಸರಿಯಾದ ಉತ್ತರ ಆಪ್ಷನ್ ಡಿ ರಾಜೀವ್ ಕುಮಾರ್. ಪ್ರಶ್ನೆ 20. ಭಾರತದ ಅತ್ಯಂತ ಉದ್ದವಾದ ರೋಪ್ವೇಯನ್ನು ಯಾವ ನದಿಯ ಮೇಲೆ ಪ್ರಾರಂಭಿಸಲಾಗಿದೆ? ಆಪ್ಷನ್ ಎ ಬ್ರಹ್ಮಪುತ್ರ. ಆಪ್ಷನ್ ಬಿ ಗಂಗಾ. ಆಪ್ಷನ್ ಸಿ ಯಮುನಾ. ಆಪ್ಷನ್ ಡಿ ನರ್ಮದಾ. ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿ 2020 ರಲ್ಲಿ ಗುವಾಹಟಿಯಲ್ಲಿ ಬ್ರಹ್ಮಪುತ್ರ ನದಿಯ ಮೇಲೆ 1.82 ಕಿಲೋಮೀಟರ್ ಉದ್ದದ ರೋಪ್ವೇ ಉದ್ಘಾಟಿಸಲಾಯಿತು. ಪ್ರಶ್ನೆ 21. ಇಂದ್ರ ಇದು ಯಾವ ರಾಷ್ಟ್ರದ ಜೊತೆ ಭಾರತೀಯ ನೌಕಾಪಡೆಯ ದ್ವಿಪಕ್ಷೀಯ ವ್ಯಾಯಾಮ? ಆಪ್ಷನ್ ಎ ಫ್ರಾನ್ಸ್. ಆಪ್ಷನ್ ಬಿ ಶ್ರೀಲಂಕಾ. ಆಪ್ಷನ್ ಸಿ ರಷ್ಯಾ. ಆಪ್ಷನ್ ಡಿ ಇಸ್ರೇಲ್. ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ. ಇಂದ್ರ ಭಾರತ ಮತ್ತು ರಷ್ಯಾ ನಡುವಿನ ಜಂಟಿ ಸೈನಿಕ ವ್ಯಾಯಾಮವಾಗಿದೆ. ಪ್ರಶ್ನೆ 22. ನವೀನ ಅಭಿವೃದ್ಧಿ ಯೋಜನೆಯ ಮೂಲಕ ಕೃಷಿ ಸ್ಥಿತಿಸ್ಥಾಪಕತ್ವಕ್ಕಾಗಿ ಜಲಾನಯನ ಪ್ರದೇಶಗಳನ್ನು ಪುನಶ್ಚೇತನಗೊಳಿಸುವುದು. ಇದನ್ನು ಯಾವ ರಾಜ್ಯ ಆರಂಭಿಸಿದೆ? ಆಪ್ಷನ್ ಎ ಕರ್ನಾಟಕ. ಆಪ್ಷನ್ ಬಿ ಅಸ್ಸಾಂ. ಆಪ್ಷನ್ ಸಿ ಹರಿಯಾಣ. ಆಪ್ಷನ್ ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ. ಪ್ರಶ್ನೆ 23. ಈ ಕೆಳಗಿನ ಯಾವ ಎಮ್ಮೆ ಓಟ ಕರ್ನಾಟಕದಲ್ಲಿ ನಡೆಯುತ್ತದೆ? ಆಪ್ಷನ್ ಎ ಬೇಲ್ ಗಡಿ ಶರಿಯತ್. ಆಪ್ಷನ್ ಬಿ ಮರಮಾಡಿ. ಆಪ್ಷನ್ ಸಿ ಜಲ್ಲಿಕಟ್ಟು. ಆಪ್ಷನ್ ಡಿ ಕಂಬಳ. ಉತ್ತರ ಆಪ್ಷನ್ ಡಿ ಕಂಬಳ. ಪ್ರಶ್ನೆ 24. ಕೋವಿಡ್-19 ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡಲು ಕರ್ನಾಟಕ ಸರ್ಕಾರವು ಯಾವ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ಆಪ್ತಮಿತ್ರ. ಆಪ್ಷನ್ ಬಿ ಕೋವಾ. ಆಪ್ಷನ್ ಸಿ ಮಹಾಕವಚ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಆಪ್ತಮಿತ್ರ. ಪ್ರಶ್ನೆ 25. ಏಷ್ಯಾದ ಮೊದಲ ಅಕ್ಕಿ ತಂತ್ರಜ್ಞಾನ ಉದ್ಯಾನವನವನ್ನು ಸ್ಥಾಪಿಸಲು ಯಾವ ಸ್ಥಳವನ್ನು ಆಯ್ಕೆ ಮಾಡಲಾಗಿದೆ? ಆಪ್ಷನ್ ಎ ತುಮಕೂರು. ಆಪ್ಷನ್ ಬಿ ಗಂಗಾವತಿ. ಆಪ್ಷನ್ ಸಿ ಕಾರವಾರ. ಆಪ್ಷನ್ ಡಿ ಶಿವಮೊಗ್ಗ. ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗಾವತಿಯಲ್ಲಿ. ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಏಷ್ಯಾದ ಮೊದಲ ಅಕ್ಕಿ ತಂತ್ರಜ್ಞಾನ ಉದ್ಯಾನವನವನ್ನು ಸ್ಥಾಪಿಸಲಾಯಿತು. ಪ್ರಶ್ನೆ 26. ಭಾರತದ ನಗರಾಭಿವೃದ್ಧಿ ಸಚಿವಾಲಯ ಬಿಡುಗಡೆ ಮಾಡಿದ ಸ್ವಚ್ಛ ಭಾರತ ಶ್ರೇಯಾಂಕದಲ್ಲಿ ಯಾವ ನಗರವು ಅಗ್ರಸ್ಥಾನದಲ್ಲಿದೆ? ಆಪ್ಷನ್ ಎ
ಚೆನ್ನೈ ಆಪ್ಷನ್ ಬಿ, ಪುಣೆ ಆಪ್ಷನ್ ಸಿ, ಮೈಸೂರು ಆಪ್ಷನ್ ಡಿ, ಬೆಂಗಳೂರು ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರಲ್ಲಿ. ಪ್ರಶ್ನೆ 27. ಇತ್ತೀಚೆಗೆ ಯಾವ ಅರಬ್ ದೇಶವು ಇಸ್ರೇಲ್ ಜೊತೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿತು? ಆಪ್ಷನ್ ಎ ಇರಾನ್, ಆಪ್ಷನ್ ಬಿ ಇರಾಕ್, ಆಪ್ಷನ್ ಸಿ UAE, ಆಪ್ಷನ್ ಡಿ ಯೆಮೆನ್. ಉತ್ತರ ಆಪ್ಷನ್ ಸಿ UAE. ಪ್ರಶ್ನೆ 28. ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲರು ಯಾರು? ಆಪ್ಷನ್ ಎ ಜಯಚಾಮರಾಜೇಂದ್ರ ಒಡೆಯರ್, ಆಪ್ಷನ್ ಬಿ SM ಶ್ರೀನಾಗೇಶ್, ಆಪ್ಷನ್ ಸಿ ವಿ ಗಿರಿ, ಆಪ್ಷನ್ ಡಿ ಗುಂಡೂರಾವ್. ಉತ್ತರ ಆಪ್ಷನ್ ಎ ಜಯಚಾಮರಾಜೇಂದ್ರ ಒಡೆಯರ್. ಪ್ರಶ್ನೆ 29. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಗದಗ, ಆಪ್ಷನ್ ಬಿ ಚಿಕ್ಕಮಗಳೂರು, ಆಪ್ಷನ್ ಸಿ ಹಾಸನ, ಆಪ್ಷನ್ ಡಿ ಧಾರವಾಡ. ಸರಿಯಾದ ಉತ್ತರ ಆಪ್ಷನ್ ಬಿ ಚಿಕ್ಕಮಗಳೂರಿನಲ್ಲಿದೆ. ಪ್ರಶ್ನೆ 30. ಅಂಶಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ನೆಲೆಸಿದೆ? ಆಪ್ಷನ್ ಎ ಉಡುಪಿ, ಆಪ್ಷನ್ ಬಿ ಉತ್ತರ ಕನ್ನಡ, ಆಪ್ಷನ್ ಸಿ ಬಾಗಲಕೋಟೆ, ಆಪ್ಷನ್ ಡಿ ಶಿವಮೊಗ್ಗ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಪ್ರಶ್ನೆ 31. ಜಗಳ ಮುಕ್ತ ಆಡಳಿತಕ್ಕಾಗಿ ಯಾವ ರಾಜ್ಯ ಸರ್ಕಾರ ಸೇವಾ ಸಿಂಧು ಎಂಬ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿದೆ? ಆಪ್ಷನ್ ಎ ತೆಲಂಗಾಣ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕದಲ್ಲಿ. ಪ್ರಶ್ನೆ 32. ಇತ್ತೀಚಿನ ಸಮಾಚಾರದಲ್ಲಿದ್ದ ನುಬ್ರಾ ವ್ಯಾಲಿ ಯಾವ ರಾಜ್ಯ ಅಥವಾ ಯೂನಿಯನ್ ಪ್ರದೇಶದಲ್ಲಿದೆ? ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ಉತ್ತರಾಖಂಡ್, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಲಡಾಖ್. ಸರಿಯಾದ ಉತ್ತರ ಆಪ್ಷನ್ ಡಿ ಲಡಾಖ್ನಲ್ಲಿದೆ. ಪ್ರಶ್ನೆ 33. ಇತ್ತೀಚೆಗೆ ಯಾರನ್ನು ರಾಷ್ಟ್ರೀಯ ನಾಟಕ ಶಾಲೆಯ ಅಧ್ಯಕ್ಷರಾಗಿ ನಿಯಮಿಸಲಾಯಿತು? ಆಪ್ಷನ್ ಎ ಶರದ್ ಕುಮಾರ್, ಆಪ್ಷನ್ ಬಿ ಬಿಮಲ್ ಜಲನ್, ಆಪ್ಷನ್ ಸಿ ರತನ್ TM, ಆಪ್ಷನ್ ಡಿ ಪರೇಶ್ ರಾವಲ್. ಸರಿಯಾದ ಉತ್ತರ ಆಪ್ಷನ್ ಡಿ ಪರೇಶ್ ರಾವಲ್. ಪ್ರಶ್ನೆ 34. ಭಾರತದ ಮೊದಲ ಸಂಯೋಜಿತ ವಾಯು ಆಂಬ್ಯುಲೆನ್ಸ್ ಸರ್ವಿಸ್ ಯಾವ ನಗರದಲ್ಲಿ ಆರಂಭಿಸಲಾಯಿತು? ಆಪ್ಷನ್ ಎ ಕೋಲ್ಕತ್ತಾ, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ಕೊಚ್ಚಿ, ಆಪ್ಷನ್ ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರಿನಲ್ಲಿ. ಪ್ರಶ್ನೆ 35. ಯಾವ ರಾಜ್ಯ ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಆರಂಭಿಸಲಿದೆ? ಆಪ್ಷನ್ ಎ ಆಂಧ್ರ ಪ್ರದೇಶ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳದಲ್ಲಿ ಆರಂಭಿಸಲಿದೆ. ಪ್ರಶ್ನೆ 36. ಶ್ರೀಲಂಕಾದ ರಾಜಧಾನಿ ಯಾವುದು? ಆಪ್ಷನ್ ಎ ಬ್ಯಾಂಕಾಕ್, ಆಪ್ಷನ್ ಬಿ ಕೊಲಂಬೋ, ಆಪ್ಷನ್ ಸಿ ಥಿಂಪು, ಆಪ್ಷನ್ ಡಿ ಕಠ್ಮಂಡು. ಸರಿಯಾದ ಉತ್ತರ ಆಪ್ಷನ್ ಬಿ ಕೊಲಂಬೋ. ಪ್ರಶ್ನೆ 37. ಟಿಯಾನ್ವೆನ್ ಆನ್ ಯಾವ ರಾಷ್ಟ್ರದ ಸಾಮೂಹಿಕ ನಿಯೋಗ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ದಕ್ಷಿಣ ಕೊರಿಯಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಉತ್ತರ ಕೊರಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ. ಪ್ರಶ್ನೆ 38. ಹಾರ್ನ್ ಬಿಲ್ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ಮಿಜೋರಂ, ಆಪ್ಷನ್ ಬಿ ನಾಗಾಲ್ಯಾಂಡ್, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಸಿಕ್ಕಿಂ. ಸರಿಯಾದ ಉತ್ತರ ಆಪ್ಷನ್ ಬಿ ನಾಗಾಲ್ಯಾಂಡ್ ಹಬ್ಬವಾಗಿದೆ. ಪ್ರಶ್ನೆ 39. ಸಾಗರ ಮಾಹಿತಿ ಸೇವೆಗಳಿಗಾಗಿ ಭಾರತೀಯ ರಾಷ್ಟ್ರೀಯ ಕೇಂದ್ರ ಯಾವ ನಗರದಲ್ಲಿದೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಪುಣೆ, ಆಪ್ಷನ್ ಡಿ ಸೂರತ್. ಸರಿಯಾದ ಉತ್ತರ ಆಪ್ಷನ್ ಬಿ ಹೈದರಾಬಾದ್ನಲ್ಲಿದೆ. ಪ್ರಶ್ನೆ 40. ಕೊಂಕಣ ಕರಾವಳಿ ಯಾವುದರಗಳ ನಡುವೆ ವಿಸ್ತರಿಸಿದೆ? ಆಪ್ಷನ್ ಎ ಚೆನ್ನೈ ಮತ್ತು ಕನ್ಯಾಕುಮಾರಿ,
ಆಪ್ಷನ್ ಬಿ ಕೋಲ್ಕತ್ತಾ ಮತ್ತು ವಿಶಾಖಪಟ್ಟಣಂ. ಆಪ್ಷನ್ ಸಿ ಗೋವಾ ಮತ್ತು ಕೊಚ್ಚಿ. ಆಪ್ಷನ್ ಡಿ ತಿರುವನಂತಪುರಂನಿಂದ ಕನ್ಯಾಕುಮಾರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಗೋವಾ ಮತ್ತು ಕೊಚ್ಚಿ ನಡುವೆ ವಿಸ್ತರಿಸಿದೆ. ಪ್ರಶ್ನೆ 41. ಭಾರತದಲ್ಲಿ ಯಾವ ರಾಜ್ಯಕ್ಕೆ ಅತಿ ದೊಡ್ಡ ಕರಾವಳಿ ಇದೆ? ಆಪ್ಷನ್ ಎ ಗುಜರಾತ್. ಆಪ್ಷನ್ ಬಿ ತಮಿಳುನಾಡು. ಆಪ್ಷನ್ ಸಿ ಕರ್ನಾಟಕ. ಆಪ್ಷನ್ ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್. ಭಾರತದಲ್ಲಿ ಗುಜರಾತ್ ರಾಜ್ಯವು ಅತ್ಯಂತ ಉದ್ದವಾದ ಕರಾವಳಿ ತೀರವನ್ನು ಸುಮಾರು 1600 ಕಿಲೋಮೀಟರ್ ಹೊಂದಿದೆ. ಎರಡನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶವಿದೆ. ಪ್ರಶ್ನೆ 42. ಕೆಳಗಿನ ಯಾವ ಅಕ್ಷಾಂಶ ಭಾರತದ ಮೂಲಕ ಹಾದು ಹೋಗುತ್ತದೆ? ಆಪ್ಷನ್ ಎ ಸಮಭಾಜಕ. ಆಪ್ಷನ್ ಬಿ ಆರ್ಕಟಿಕ್ ವಲಯ. ಆಪ್ಷನ್ ಸಿ ಮಕರ ಸಂಕ್ರಾಂತಿ ವೃತ್ತ. ಆಪ್ಷನ್ ಡಿ ಕ್ಯಾನ್ಸರ್ನ ಉಷ್ಣವಲಯ. ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಉತ್ತರ ಅಕ್ಷಾಂಶ ಭಾರತವನ್ನು ಹಾದು ಹೋಗುತ್ತದೆ. ಪ್ರಶ್ನೆ 43. ಮ್ಯಾಕ್ ಮೋಹನ್ ಲೈನ್ ಯಾವುದರ ನಡುವಿನ ಗಡಿಯನ್ನು ಗುರುತಿಸುತ್ತದೆ? ಆಪ್ಷನ್ ಎ ಭಾರತ ಮತ್ತು ಪಾಕಿಸ್ತಾನ. ಆಪ್ಷನ್ ಬಿ ಭಾರತ ಮತ್ತು ಚೀನಾ. ಆಪ್ಷನ್ ಸಿ ಭಾರತ ಮತ್ತು ನೇಪಾಳ. ಆಪ್ಷನ್ ಡಿ ಭಾರತ ಮತ್ತು ಬಾಂಗ್ಲಾದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಮತ್ತು ಚೀನಾ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿಯನ್ನು ರಾಡ್ಕ್ಲಿಫ್ ರೇಖೆ ಎನ್ನಲಾಗುತ್ತದೆ. ಪ್ರಶ್ನೆ 44. ಕಾವೇರಿ ನದಿ ಕರ್ನಾಟಕದಿಂದ ಎಲ್ಲಿಗೆ ಹರಿಯುತ್ತದೆ? ಆಪ್ಷನ್ ಎ ಕರ್ನಾಟಕದಿಂದ ಕೇರಳ. ಆಪ್ಷನ್ ಬಿ ಕರ್ನಾಟಕದಿಂದ ತಮಿಳುನಾಡು. ಆಪ್ಷನ್ ಸಿ ಕರ್ನಾಟಕದಿಂದ ಆಂಧ್ರ ಪ್ರದೇಶ. ಆಪ್ಷನ್ ಡಿ ಕರ್ನಾಟಕದಿಂದ ತೆಲಂಗಾಣ. ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕದಿಂದ ತಮಿಳುನಾಡಿಗೆ. ಕಾವೇರಿ ನದಿಯು ಕರ್ನಾಟಕದ ಕೊಡಗಿನ ತಲಕಾವೇರಿಯಲ್ಲಿ ಉಗಮಿಸಿ ಪೂರ್ವಕ್ಕೆ ಹರಿದು ತಮಿಳುನಾಡಿನ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಪ್ರಶ್ನೆ 45. ಲಕ್ಷದ್ವೀಪದ ರಾಜಧಾನಿ ಯಾವುದು? ಆಪ್ಷನ್ ಎ ಪೋರ್ಟ್ ಬ್ಲರ್. ಆಪ್ಷನ್ ಬಿ ಸಿಲ್ವಾಸಾ. ಆಪ್ಷನ್ ಸಿ ಐಜ್ವಾಲ್. ಆಪ್ಷನ್ ಡಿ ಕವರಟ್ಟಿ. ಸರಿಯಾದ ಉತ್ತರ ಆಪ್ಷನ್ ಡಿ ಕವರಟ್ಟಿ. ಪ್ರಶ್ನೆ 46. ಗೋಲ್ ಗುಂಬಜ್ ಎಲ್ಲಿದೆ? ಆಪ್ಷನ್ ಎ ಬೀದ್. ಆಪ್ಷನ್ ಬಿ ಕಲ್ಬುರ್ಗಿ. ಆಪ್ಷನ್ ಸಿ ವಿಜಯಪುರ. ಆಪ್ಷನ್ ಡಿ ಧಾರವಾಡ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಜಯಪುರದಲ್ಲಿದೆ. ಪ್ರಶ್ನೆ 47. ಯಾವ ನದಿಯಲ್ಲಿ ಜೋಗ್ ಫಾಲ್ಸ್ ಇದೆ? ಆಪ್ಷನ್ ಎ ಕಾಳಿ. ಆಪ್ಷನ್ ಬಿ ಅಘನಾಶಿನಿ. ಆಪ್ಷನ್ ಸಿ ಶರಾವತಿ. ಆಪ್ಷನ್ ಡಿ ತುಂಗಾ. ಸರಿಯಾದ ಉತ್ತರ ಆಪ್ಷನ್ ಸಿ ಶರಾವತಿ ನದಿಯಲ್ಲಿದೆ. ಪ್ರಶ್ನೆ 48. ಕಪ್ಪು ಮಣ್ಣು ಯಾವುದನ್ನು ಬೆಳೆಯಲು ಹೆಚ್ಚು ಸೂಕ್ತವಾಗಿದೆ? ಆಪ್ಷನ್ ಎ ಸೇಬು. ಆಪ್ಷನ್ ಬಿ ದ್ರಾಕ್ಷಿ. ಆಪ್ಷನ್ ಸಿ ತೆಂಗಿನಕಾಯಿ. ಆಪ್ಷನ್ ಡಿ ಹತ್ತಿ. ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತಿ. ಪ್ರಶ್ನೆ 49. ದೇವ್ಬಾಗ್ ಬೀಚ್ ಎಲ್ಲಿದೆ? ಆಪ್ಷನ್ ಎ ಕಾರವಾರ. ಆಪ್ಷನ್ ಬಿ ಉಡುಪಿ. ಆಪ್ಷನ್ ಸಿ ಮಂಗಳೂರು. ಆಪ್ಷನ್ ಡಿ ಚೆನ್ನೈ. ಸರಿಯಾದ ಉತ್ತರ ಆಪ್ಷನ್ ಎ ಕಾರವಾರದಲ್ಲಿದೆ. ಪ್ರಶ್ನೆ 50. ಭಾರತದಲ್ಲಿ ಮಲಬೆರಿ ರೇಷ್ಮೆಯ ಪ್ರಮುಖ ಉತ್ಪಾದಕ ರಾಜ್ಯ ಯಾವುದು? ಆಪ್ಷನ್ ಎ ಜಮ್ಮು ಮತ್ತು ಕಾಶ್ಮೀರ. ಆಪ್ಷನ್ ಬಿ ಜಾರ್ಖಂಡ್. ಆಪ್ಷನ್ ಸಿ ಕರ್ನಾಟಕ. ಆಪ್ಷನ್ ಡಿ ಅರುಣಾಚಲ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ ರಾಜ್ಯವಾಗಿದೆ. ಪ್ರಶ್ನೆ 51. ರಾಬಿ ಬೆಳೆ ಯಾವಾಗ ಬಿತ್ತನೆ ಮಾಡಲಾಗುತ್ತದೆ? ಆಪ್ಷನ್ ಎ ಅಕ್ಟೋಬರ್ ಮತ್ತು ನವೆಂಬರ್. ಆಪ್ಷನ್ ಬಿ ಏಪ್ರಿಲ್ ಮತ್ತು ಮೇ. ಆಪ್ಷನ್ ಸಿ ಜನವರಿ ಮತ್ತು ಫೆಬ್ರವರಿ. ಆಪ್ಷನ್ ಡಿ ಆಗಸ್ಟ್ ಮತ್ತು ಸೆಪ್ಟೆಂಬರ್. ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಟೋಬರ್ ಮತ್ತು ನವೆಂಬರ್ ಬಿತ್ತನೆ ಮಾಡಲಾಗುತ್ತದೆ. ಪ್ರಶ್ನೆ 52. ಸಿಂಧೂ ಕಣಿವೆಯ ನಾಗರಿಕತೆಯು ಯಾವುದಕ್ಕೆ ಸೇರಿದೆ ಎಂದು ಹೇಳಲಾಗುತ್ತದೆ? ಆಪ್ಷನ್ ಎ ಪಾಲಿಯೋಲಿಥಿಕ್. ಆಪ್ಷನ್ ಬಿ ಪ್ರಾಚೀನ ಯುಗ. ಆಪ್ಷನ್ ಸಿ ನೂತನ ಶಿಲಾಯುಗ. ಆಪ್ಷನ್ ಡಿ ಕಂಚಿನ ಯುಗ. ಸರಿಯಾದ ಉತ್ತರ
ಆಪ್ಷನ್ ಡಿ ಕಂಚಿನ ಯುಗ. ಪ್ರಶ್ನೆ 53. ಬಾಕ್ಸೈಟ್ ಯಾವ ಲೋಹದ ಅದಿರುವಾಗಿದೆ? ಆಪ್ಷನ್ ಎ ಅಲ್ಯೂಮಿನಿಯಂ, ಆಪ್ಷನ್ ಬಿ ತಾಮ್ರ, ಆಪ್ಷನ್ ಸಿ ಸತು, ಆಪ್ಷನ್ ಡಿ ಮೈಕಾ. ಸರಿಯಾದ ಉತ್ತರ ಆಪ್ಷನ್ ಎ ಅಲ್ಯೂಮಿನಿಯಂ. ಪ್ರಶ್ನೆ 54. ಕೆಳಗಿನ ಯಾವ ನದಿ ವಿಂಧ್ಯ ಮತ್ತು ಸಾತ್ಪುರ ಪರ್ವತ ಶ್ರೇಣಿಗಳ ನಡುವೆ ಹರಿಯುತ್ತದೆ? ಆಪ್ಷನ್ ಎ ಮಹಾನದಿ, ಆಪ್ಷನ್ ಬಿ ತಾಪಿ, ಆಪ್ಷನ್ ಸಿ ನರ್ಮದಾ, ಆಪ್ಷನ್ ಡಿ ಚಂಬಲ್ ನದಿ. ಸರಿಯಾದ ಉತ್ತರ ಆಪ್ಷನ್ ಸಿ ನರ್ಮದಾ ನದಿ. ಪ್ರಶ್ನೆ 55. ಹಂಪಿ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಮಂಡ್ಯ, ಆಪ್ಷನ್ ಬಿ ಹಾಸನ, ಆಪ್ಷನ್ ಸಿ ರಾಯಚೂರು, ಆಪ್ಷನ್ ಡಿ ಬಳ್ಳಾರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬಳ್ಳಾರಿ ಜಿಲ್ಲೆಯಲ್ಲಿದೆ. ಪ್ರಶ್ನೆ 56. ವಿಜಯನಗರ ರಾಜ್ಯವನ್ನು ಸ್ಥಾಪಿಸಲು ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕ ಯಾರು? ಆಪ್ಷನ್ ಎ ರಾಮದಾಸ, ಆಪ್ಷನ್ ಬಿ ವಿದ್ಯಾರಣ್ಯ, ಆಪ್ಷನ್ ಸಿ ಪುರಂದರದಾಸ, ಆಪ್ಷನ್ ಡಿ ಅಪ್ಪಯ್ಯ ದೀಕ್ಷಿತರ್. ಸರಿಯಾದ ಉತ್ತರ ಆಪ್ಷನ್ ಬಿ ವಿದ್ಯಾರಣ್ಯರು. ಪ್ರಶ್ನೆ 57. ಗೌತಮ ಬುದ್ಧ ರಾಜಕುಮಾರನಾಗಿದ್ದಾಗ ಇದ್ದ ಹೆಸರು ಏನು? ಆಪ್ಷನ್ ಎ ಗೌತಮ, ಆಪ್ಷನ್ ಬಿ ಸಿದ್ಧಾರ್ಥ, ಆಪ್ಷನ್ ಸಿ ರಾಹುಲ್, ಆಪ್ಷನ್ ಡಿ ಶುದ್ಧೋಧನ. ಸರಿಯಾದ ಉತ್ತರ ಆಪ್ಷನ್ ಬಿ ಸಿದ್ಧಾರ್ಥ. ಪ್ರಶ್ನೆ 58. ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸಿದ ತತ್ವಶಾಸ್ತ್ರವನ್ನು ಏನು ಎಂದು ಕರೆಯುತ್ತಾರೆ? ಆಪ್ಷನ್ ಎ ಅದ್ವೈತ, ಆಪ್ಷನ್ ಬಿ ವೇದಾಂತ, ಆಪ್ಷನ್ ಸಿ ಯೋಗ, ಆಪ್ಷನ್ ಡಿ ಸಾಂಖ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ವೇದಾಂತ. ಪ್ರಶ್ನೆ 59. ಜೈನ ಧರ್ಮದ ಸ್ಥಾಪಕ ಯಾರು? ಆಪ್ಷನ್ ಎ ಋಷಭ, ಆಪ್ಷನ್ ಬಿ ನೇಮಿನಾಥ, ಆಪ್ಷನ್ ಸಿ ಪಾರ್ಶ್ವನಾಥ, ಆಪ್ಷನ್ ಡಿ ವರ್ಧಮಾನ ಮಹಾವೀರ. ಸರಿಯಾದ ಉತ್ತರ ಆಪ್ಷನ್ ಎ ಋಷಭ. ಪ್ರಶ್ನೆ 60. ಬೇಲೂರು ಮತ್ತು ಹಳೇಬೀಡಿನ ಮಂದಿರಗಳು ಯಾವ ರಾಜವಂಶಕ್ಕೆ ಸೇರಿದವು? ಆಪ್ಷನ್ ಎ ಹೊಯ್ಸಳರು, ಆಪ್ಷನ್ ಬಿ ಚಾಲುಕ್ಯರು, ಆಪ್ಷನ್ ಸಿ ಚೋಳರು, ಆಪ್ಷನ್ ಡಿ ರಾಷ್ಟ್ರಕೂಟರು. ಸರಿಯಾದ ಉತ್ತರ ಆಪ್ಷನ್ ಎ ಹೊಯ್ಸಳರು. ಪ್ರಶ್ನೆ 61. ಅಫ್ಜಲ್ ಖಾನ್ ಶಿವಾಜಿಯೊಂದಿಗೆ ಯುದ್ಧ ಮಾಡಿದಾಗ ಯಾವ ರಾಜ್ಯದ ಆಡಳಿತಗಾರನ ಪರವಾಗಿ ಬಂದಿದ್ದ? ಆಪ್ಷನ್ ಎ ಬಿಜಾಪುರ, ಆಪ್ಷನ್ ಬಿ ನಿಜಾಂ, ಆಪ್ಷನ್ ಸಿ ಗೋಲ್ಕೊಂಡ, ಆಪ್ಷನ್ ಡಿ ಬೆಂಗಾಲ್ ಅಥವಾ ಬಂಗಾಳ. ಸರಿಯಾದ ಉತ್ತರ ಆಪ್ಷನ್ ಎ ಬಿಜಾಪುರ. ಅಫ್ಜಲ್ ಖಾನ್ 1659ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ವಿರುದ್ಧ ಪ್ರತಾಪಗಢದ ಕದನದಲ್ಲಿ ಹೋರಾಡಿದನು. ಪ್ರಶ್ನೆ 62. ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ? ಆಪ್ಷನ್ ಎ ಪುರಂದರದಾಸ, ಆಪ್ಷನ್ ಬಿ ಕನಕದಾಸ, ಆಪ್ಷನ್ ಸಿ ಬಸವಣ್ಣ, ಆಪ್ಷನ್ ಡಿ ಅಲ್ಲಮ ಪ್ರಭು. ಸರಿಯಾದ ಉತ್ತರ ಆಪ್ಷನ್ ಎ ಪುರಂದರದಾಸರು. ಪ್ರಶ್ನೆ 63. ಶ್ರವಣಬೆಳಗೊಳ ಯಾರ ಒಂದು ಮುಖ್ಯವಾದ ತೀರ್ಥಯಾತ್ರಾ ಕೇಂದ್ರವಾಗಿದೆ? ಆಪ್ಷನ್ ಎ ಹಿಂದೂಗಳು, ಆಪ್ಷನ್ ಬಿ ಸಿಬ್ಬರು, ಆಪ್ಷನ್ ಸಿ ಮುಸಲ್ಮಾನರು, ಆಪ್ಷನ್ ಡಿ ಜೈನರು. ಸರಿಯಾದ ಉತ್ತರ ಆಪ್ಷನ್ ಡಿ ಜೈನರ ತೀರ್ಥಯಾತ್ರಾ ಕೇಂದ್ರವಾಗಿದೆ. ಪ್ರಶ್ನೆ 64. ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಯಿತು. ಆಪ್ಷನ್ ಎ 1902, ಆಪ್ಷನ್ ಬಿ 1915, ಆಪ್ಷನ್ ಸಿ 1922, ಆಪ್ಷನ್ ಡಿ 1935. ಸರಿಯಾದ ಉತ್ತರ ಆಪ್ಷನ್ ಬಿ 1915ರಲ್ಲಿ ಸ್ಥಾಪನೆಯಾಯಿತು. ಪ್ರಶ್ನೆ 65. ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು? ಆಪ್ಷನ್ ಎ 1855, ಆಪ್ಷನ್ ಬಿ 1870, ಆಪ್ಷನ್ ಸಿ 1716, ಆಪ್ಷನ್ ಡಿ 1767. ಸರಿಯಾದ ಉತ್ತರ
ಆಪ್ಷನ್ ಡಿ 1767. ಇದು ಮೈಸೂರು ರಾಜ್ಯ ಹೈದರ್ ಅಲಿ ನೇತೃತ್ವದ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ ನಡೆಯಿತು. ಪ್ರಶ್ನೆ 66. ಕೆಳಗಿನ ಯಾವುದು ಮೊದಲ ಕನ್ನಡ ಚಲನಚಿತ್ರ? ಆಪ್ಷನ್ ಎ ಗುಬ್ಬಿ ವೀರಣ್ಣ, ಆಪ್ಷನ್ ಬಿ ಭಟ್ಕಲ್ ಧ್ರುವ, ಆಪ್ಷನ್ ಸಿ ಸತಿ ಸುಲೋಚನಾ, ಆಪ್ಷನ್ ಡಿ ಪಂಡರಿಬಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸತಿ ಸುಲೋಚನಾ. ಪ್ರಶ್ನೆ 67. ಬೇಲೂರಿನಲ್ಲಿರುವ ಪ್ರಖ್ಯಾತವಾದ ಮಂದಿರ ಯಾವುದು? ಆಪ್ಷನ್ ಎ ಚೆನ್ನಕೇಶವ ಮಂದಿರ, ಆಪ್ಷನ್ ಬಿ ಹನುಮಾನ್ ಮಂದಿರ, ಆಪ್ಷನ್ ಸಿ ಗಣೇಶ ಮಂದಿರ, ಆಪ್ಷನ್ ಡಿ ವಿಷ್ಣು ಮಂದಿರ. ಸರಿಯಾದ ಉತ್ತರ ಆಪ್ಷನ್ ಎ ಚೆನ್ನಕೇಶವ ದೇವಾಲಯ. ಪ್ರಶ್ನೆ 68. 1905ರಲ್ಲಿ ಭಾರತದ ಸೇವಕರ ಸಮಾಜವನ್ನು ಯಾವಾಗ ಸ್ಥಾಪಿಸಿದರು? ಆಪ್ಷನ್ ಎ ಬಿ ಜಿ ತಿಲಕ್, ಆಪ್ಷನ್ ಬಿ ಲಾಲಾ ಲಜಪತ್ ರಾಯ್, ಆಪ್ಷನ್ ಸಿ ಗೋಪಾಲ ಕೃಷ್ಣ ಗೋಖಲೆ, ಆಪ್ಷನ್ ಡಿ ಅರಬಿಂದ ಘೋಷ್. ಸರಿಯಾದ ಉತ್ತರ ಆಪ್ಷನ್ ಸಿ ಗೋಪಾಲ ಕೃಷ್ಣ ಗೋಖಲೆ. ಗೋಪಾಲ ಕೃಷ್ಣ ಗೋಖಲೆಯವರು 1905ರ ಜೂನ್ 12ರಂದು ಮಹಾರಾಷ್ಟ್ರದ ಪುಣೆಯಲ್ಲಿ ಸ್ಥಾಪಿಸಿದರು. ಪ್ರಶ್ನೆ 69. ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಯಾವ ವರ್ಷದಲ್ಲಿ ಸಹಿ ಮಾಡಲಾಯಿತು? ಆಪ್ಷನ್ ಎ 1928, ಆಪ್ಷನ್ ಬಿ 1930, ಆಪ್ಷನ್ ಸಿ 1931, ಆಪ್ಷನ್ ಡಿ 1935. ಸರಿಯಾದ ಉತ್ತರ ಆಪ್ಷನ್ ಸಿ 1931ರಲ್ಲಿ ಸಹಿ ಮಾಡಲಾಯಿತು. ಮಹಾತ್ಮ ಗಾಂಧೀಜಿ ಮತ್ತು ಭಾರತದ ಅಂದಿನ ವೈಸ್ರಾಯ್ ಆಗಿದ್ದ ಲಾರ್ಡ್ ಇರ್ವಿನ್ ಅವರ ನಡುವೆ 1931ರ ಮಾರ್ಚ್ 5ರಂದು ಲಂಡನ್ನಲ್ಲಿ ನಡೆಯಲಿದ್ದ ಎರಡನೇ ದುಂಡು ಮೇಜಿನ ಪರಿಷತ್ತಿಗೆ ಮುಂಚಿತವಾಗಿ ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಪ್ರಶ್ನೆ 70. ಖಿಲಾಫತ್ ಚಳುವಳಿಯನ್ನು ಯಾವುದಕ್ಕೆ ಆದ ಅನ್ಯಾಯದ ವಿರುದ್ಧ ಪ್ರತಿಭಟಿಸಲು ಸಂಘಟಿಸಲಾಯಿತು? ಆಪ್ಷನ್ ಎ ಪರ್ಷಿಯಾ, ಆಪ್ಷನ್ ಬಿ ಟರ್ಕಿ, ಆಪ್ಷನ್ ಸಿ ಅರೇಬಿಯಾ, ಆಪ್ಷನ್ ಡಿ ಈಜಿಪ್ಟ್. ಸರಿಯಾದ ಉತ್ತರ ಆಪ್ಷನ್ ಬಿ ಟರ್ಕಿ. ಪ್ರಶ್ನೆ 71. ಸಂಪತ್ತಿನ ಸೋರಿಕೆಯ ಸಿದ್ಧಾಂತದ ಮುಖ್ಯ ಪ್ರತಿಪಾದಕ ಯಾರು? ಆಪ್ಷನ್ ಎ ಆರ್ ಸಿ ದತ್, ಆಪ್ಷನ್ ಬಿ ದಾದಾಬಾಯಿ ನವರೋಜಿ, ಆಪ್ಷನ್ ಸಿ ಡಿ ಆರ್ ಗಡೋಯಿಲ್, ಆಪ್ಷನ್ ಡಿ ಕಾರ್ಲ್ ಮಾರ್ಕ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ದಾದಾಭಾಯಿ ನವರೋಜಿ ಅವರು. ಭಾರತದ ಭೀಷ್ಮ ಎಂದು ಕರೆಯಲ್ಪಡುವ ದಾದಾಭಾಯಿ ನವರೋಜಿಯವರು ಬ್ರಿಟಿಷರು ಭಾರತದ ಸಂಪತ್ತನ್ನು ಹೇಗೆ ಇಂಗ್ಲೆಂಡ್ಗೆ ಲೂಟಿ ಮಾಡುತ್ತಿದ್ದಾರೆ ಎಂಬುದನ್ನು ವಿವರಿಸಲು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಪ್ರಶ್ನೆ 72. ಗಾಜು ಯಾವುದರ ಮಿಶ್ರಣದಿಂದ ತಯಾರಾಗುತ್ತದೆ? ಆಪ್ಷನ್ ಎ ಸ್ಫಟಿಕ ಶಿಲೆ ಮತ್ತು ಮೈಕಾ, ಆಪ್ಷನ್ ಬಿ ಮರಳು ಮತ್ತು ಸಿಲಿಕೇಟ್ಸ್, ಆಪ್ಷನ್ ಸಿ ಉಪ್ಪು ಮತ್ತು ಸ್ಫಟಿಕ ಶಿಲೆ, ಆಪ್ಷನ್ ಡಿ ಮರಳು ಮತ್ತು ಉಪ್ಪು. ಸರಿಯಾದ ಉತ್ತರ ಆಪ್ಷನ್ ಬಿ ಮರಳು ಮತ್ತು ಸಿಲಿಕೇಟ್ಸ್. ಪ್ರಶ್ನೆ 73. ಕೆಳಗಿನವುಗಳಲ್ಲಿ ಯಾವುದನ್ನು ಸೀಸದ ಕಡ್ಡಿಯಲ್ಲಿ ಉಪಯೋಗಿಸಲಾಗುತ್ತದೆ? ಆಪ್ಷನ್ ಎ ಗ್ರಾಫೈಟ್, ಆಪ್ಷನ್ ಬಿ ಸಿಲಿಕಾನ್, ಆಪ್ಷನ್ ಸಿ ಚಾರ್ಕೋಲ್, ಆಪ್ಷನ್ ಡಿ ಫಾಸ್ಫರಸ್. ಸರಿಯಾದ ಉತ್ತರ ಆಪ್ಷನ್ ಎ ಗ್ರಾಫೈಟ್. ಪ್ರಶ್ನೆ 74. ವಿದ್ಯುತ್ ಬಲ್ಬನ ತಂತು ಯಾವುದರಿಂದ ಮಾಡಲಾಗುತ್ತದೆ? ಆಪ್ಷನ್ ಎ ತಾಮ್ರ, ಆಪ್ಷನ್ ಬಿ ಅಲ್ಯೂಮಿನಿಯಂ, ಆಪ್ಷನ್ ಸಿ ಸೀಸಾ, ಆಪ್ಷನ್ ಡಿ ಟಂಗ್ಸ್ಟನ್. ಸರಿಯಾದ ಉತ್ತರ ಆಪ್ಷನ್ ಡಿ ಟಂಗ್ಸ್ಟನ್. ಪ್ರಶ್ನೆ 75. 1 ಕಿಲೋಮೀಟರ್ ಎಷ್ಟು ಮೈಲಿಗೆ ಸಮಾನ ಆಗುತ್ತೆ? ಆಪ್ಷನ್ ಎ 0.84, ಆಪ್ಷನ್ ಬಿ 0.5, ಆಪ್ಷನ್ ಸಿ 1.6, ಆಪ್ಷನ್ ಡಿ 0.62. ಸರಿಯಾದ ಉತ್ತರ ಆಪ್ಷನ್ ಡಿ 0.62. ಪ್ರಶ್ನೆ 76. ಸಸ್ಯಗಳು ಕರಗಿದ ನೈಟ್ರೇಟ್ಗಳನ್ನು ಮಣ್ಣಿನಿಂದ ಹೀರಿಕೊಳ್ಳುತ್ತವೆ ಮತ್ತು ಅದನ್ನು ಏನಾಗಿ ಪರಿವರ್ತಿಸುತ್ತವೆ?
ಆಪ್ಷನ್ ಎ ಸ್ಟೇಚ್ಛೆಯಾಗಿರುವ ಸಾರಜನಕ, ಆಪ್ಷನ್ ಬಿ ಯೂರಿಯಾ, ಆಪ್ಷನ್ ಸಿ ಅಮೋನಿಯಾ, ಆಪ್ಷನ್ ಡಿ ಪ್ರೋಟೀನ್ಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರೋಟೀನ್ಗಳು. ಸಸ್ಯಗಳು ಮಣ್ಣಿನಿಂದ ನೈಟ್ರೇಟ್ಗಳನ್ನು ಹೀರಿಕೊಂಡು ತಮ್ಮ ಬೆಳವಣಿಗೆಗೆ ಅಗತ್ಯವಾದ ಅಮೈನೋ ಆಮ್ಲಗಳು ಮತ್ತು ಪ್ರೋಟೀನ್ಗಳನ್ನು ತಯಾರಿಸಲು ಬಳಸಿಕೊಳ್ಳುತ್ತವೆ. ಪ್ರಶ್ನೆ 77. ಯಾವ ಪದರ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ? ಆಪ್ಷನ್ ಎ ಆಯಾನುಗೋಳ, ಆಪ್ಷನ್ ಬಿ ಓಜೋನ್ ಪದರ, ಆಪ್ಷನ್ ಸಿ ಉಷ್ಣವಲಯ, ಆಪ್ಷನ್ ಡಿ ಮೆಗ್ನೆಟೋಸ್ಪಿಯರ್. ಸರಿಯಾದ ಉತ್ತರ ಆಪ್ಷನ್ ಬಿ ಓಜೋನ್ ಪದರ. ಪ್ರಶ್ನೆ 78. ಈ ಕೆಳಗಿನ ಯಾವುದನ್ನು ಪರಮಾಣು ರಿಯಾಕ್ಟರ್ನಲ್ಲಿ ಮಾಡರೇಟರ್ ಆಗಿ ಉಪಯೋಗಿಸಲಾಗುತ್ತದೆ? ಆಪ್ಷನ್ ಎ ಥೋರಿಯಂ, ಆಪ್ಷನ್ ಬಿ ಗ್ರಾಫೈಟ್, ಆಪ್ಷನ್ ಸಿ ರೇಡಿಯಂ, ಆಪ್ಷನ್ ಡಿ ಸಾಮಾನ್ಯ ನೀರು. ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರಾಫೈಟ್ ಉಪಯೋಗಿಸಲಾಗುತ್ತದೆ. ಪ್ರಶ್ನೆ 79. ಮಂಕ್ಸ್ ಎಂಬ ರೋಗ ಯಾವುದರಿಂದ ಉಂಟಾಗುವುದು? ಆಪ್ಷನ್ ಎ ಬೂಸ್ಟು, ಆಪ್ಷನ್ ಬಿ ಬ್ಯಾಕ್ಟೀರಿಯಂ, ಆಪ್ಷನ್ ಸಿ ವೈರಸ್, ಆಪ್ಷನ್ ಡಿ ಪಾಚಿ. ಸರಿಯಾದ ಉತ್ತರ ಆಪ್ಷನ್ ಸಿ ವೈರಸ್ನಿಂದ ಉಂಟಾಗುವುದು. ಪ್ರಶ್ನೆ 80. ಈ ಕೆಳಗಿನ ಯಾವುದು ಅಂತರ್ಜಾಲ ಕಾರ್ಯಕ್ರಮ ಪರಿವಿಡಿಯ ಭಾಷೆ ಅಲ್ಲ? ಆಪ್ಷನ್ ಎ ಬೇಸಿಕ್, ಆಪ್ಷನ್ ಬಿ C++, ಆಪ್ಷನ್ ಸಿ ಜಾವಾ, ಆಪ್ಷನ್ ಡಿ ಮೈಕ್ರೋಸಾಫ್ಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಮೈಕ್ರೋಸಾಫ್ಟ್. ಪ್ರಶ್ನೆ 81. ಮೈಕ್ರೋಸಾಫ್ಟ್ ವರ್ಡ್ ಯಾವುದರ ಉದಾಹರಣೆಯಾಗಿದೆ? ಆಪ್ಷನ್ ಎ ಆಪರೇಟಿಂಗ್ ಸಿಸ್ಟಮ್, ಆಪ್ಷನ್ ಬಿ ಇನ್ಪುಟ್ ಡಿವೈಸ್, ಆಪ್ಷನ್ ಸಿ ಅಪ್ಲಿಕೇಶನ್ ಸಾಫ್ಟ್ವೇರ್, ಆಪ್ಷನ್ ಡಿ ಪ್ರೊಸೆಸಿಂಗ್ ಡಿವೈಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಅಪ್ಲಿಕೇಶನ್ ಸಾಫ್ಟ್ವೇರ್. ಪ್ರಶ್ನೆ 82. ಅಂತರ್ಜಾಲ ವೈರಸ್ ಯಾವುದು? ಆಪ್ಷನ್ ಎ ಹಾರ್ಡ್ವೇರ್, ಆಪ್ಷನ್ ಬಿ ಸಾಫ್ಟ್ವೇರ್, ಆಪ್ಷನ್ ಸಿ ಬ್ಯಾಕ್ಟೀರಿಯಾ, ಆಪ್ಷನ್ ಡಿ ಫ್ರೀವೇರ್. ಸರಿಯಾದ ಉತ್ತರ ಆಪ್ಷನ್ ಬಿ ಸಾಫ್ಟ್ವೇರ್. ಪ್ರಶ್ನೆ 83. ವರ್ಲ್ಡ್ ವೈಡ್ ವೆಬ್ನು ಪ್ರವೇಶಿಸಲು ಯಾವುದರ ಮಾರ್ಗವಾಗಿದೆ? ಆಪ್ಷನ್ ಎ ಬ್ರೌಸರ್ಗಳು, ಆಪ್ಷನ್ ಬಿ ವಾಟ್ಸಾಪ್, ಆಪ್ಷನ್ ಸಿ ಹೈ ಬ್ಯಾಂಡ್ವಿಡ್ತ್, ಆಪ್ಷನ್ ಡಿ ಸರ್ಚ್ ಎಂಜಿನ್. ಸರಿಯಾದ ಉತ್ತರ ಆಪ್ಷನ್ ಎ ಬ್ರೌಸರ್ಗಳು. ಪ್ರಶ್ನೆ 84. LAN ಏನನ್ನು ಸೂಚಿಸುತ್ತದೆ? ಆಪ್ಷನ್ ಎ ಲಾಸ್ಟ್ ಅಫೋರ್ಡಬಲ್ ನೆಟ್ವರ್ಕ್, ಆಪ್ಷನ್ ಬಿ ಲೀಸಡ್ ಏರಿಯಾ ನೆಟ್ವರ್ಕ್, ಆಪ್ಷನ್ ಸಿ ಲೇಟೆನ್ಸಿ ಅರೌಂಡ್ ನೆಟ್ವರ್ಕ್, ಆಪ್ಷನ್ ಡಿ ಲೋಕಲ್ ಏರಿಯಾ ನೆಟ್ವರ್ಕ್. ಸರಿಯಾದ ಉತ್ತರ ಆಪ್ಷನ್ ಡಿ ಲೋಕಲ್ ಏರಿಯಾ ನೆಟ್ವರ್ಕ್. ಪ್ರಶ್ನೆ 85. ಅಂತರ್ಜಾಲ ತಂತ್ರಜ್ಞಾನದಲ್ಲಿ DNS ಏನನ್ನು ಸೂಚಿಸುತ್ತದೆ? ಆಪ್ಷನ್ ಎ ಡಿಸ್ಟ್ರಿಬ್ಯೂಟೆಡ್ ನೇಮ್ ಸಿಸ್ಟಮ್, ಆಪ್ಷನ್ ಬಿ ಡೇಟಾ ನೇಮ್ ಸಿಸ್ಟಮ್, ಆಪ್ಷನ್ ಸಿ ಡೊಮೈನ್ ನೇಮ್ ಸಿಸ್ಟಮ್, ಆಪ್ಷನ್ ಡಿ ಡೈನಮಿಕ್ ನೇಮ್ ಸಿಸ್ಟಮ್. ಸರಿಯಾದ ಉತ್ತರ ಆಪ್ಷನ್ ಸಿ ಡೊಮೈನ್ ನೇಮ್ ಸಿಸ್ಟಮ್. ಪ್ರಶ್ನೆ 86. ದಾಖಲೆಗಳಲ್ಲಿ ಕೊನೆಯ ಕ್ರಿಯೆಯಾಗಿರುವ undo ನ ಶಾರ್ಟ್ಕಟ್ ಕೀ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ Ctrl+Z. ಪ್ರಶ್ನೆ 87. ಕೆಳಗಿನ ಯಾವುದು ಇನ್ಪುಟ್ ಸಾಧನ ಅಲ್ಲ? ಆಪ್ಷನ್ ಎ ಕೀಬೋರ್ಡ್, ಆಪ್ಷನ್ ಬಿ ಜಾಯ್ಸ್ಟಿಕ್, ಆಪ್ಷನ್ ಸಿ ಮುದ್ರಕಗಳು, ಆಪ್ಷನ್ ಡಿ ಸ್ಕ್ಯಾನರ್. ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಿಂಟರ್ ಅಥವಾ ಮುದ್ರಕಗಳು. ಪ್ರಶ್ನೆ 88. ಕೆಳಗಿನ ಯಾವುದು ಅತ್ಯಂತ ದೊಡ್ಡ ಶೇಖರಣಾ ಘಟಕವಾಗಿದೆ? ಆಪ್ಷನ್ ಎ ಗಿಗಾಬೈಟ್, ಆಪ್ಷನ್ ಬಿ ಕಿಲೋಬೈಟ್, ಆಪ್ಷನ್ ಸಿ ಟೆರಾಬೈಟ್, ಆಪ್ಷನ್ ಡಿ ಮೆಗಾಬೈಟ್. ಸರಿಯಾದ ಉತ್ತರ ಆಪ್ಷನ್ ಸಿ ಟೆರಾಬೈಟ್. ಪ್ರಶ್ನೆ 89. ಯಾವುದಾದರಿಂದ ಮಾಹಿತಿಯನ್ನು ಹಂಚಿಕೊಳ್ಳಲು 2 ಅಥವಾ ಹೆಚ್ಚಿನ ಕಂಪ್ಯೂಟರ್ಗಳನ್ನು ಜೋಡಿಸಲಾಗುತ್ತದೆ? ಆಪ್ಷನ್ ಎ ಪೈಪ್ಲೈನ್, ಆಪ್ಷನ್ ಬಿ ನೆಟ್ವರ್ಕ್, ಆಪ್ಷನ್ ಸಿ ಟನ್ನಲ್, ಆಪ್ಷನ್ ಡಿ ರೌಟರ್. ಸರಿಯಾದ ಉತ್ತರ ಆಪ್ಷನ್ ಬಿ ನೆಟ್ವರ್ಕ್. ಪ್ರಶ್ನೆ 90.
ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರನ್ನು ಪಕ್ಷಾಂತರದ ಆಧಾರದ ಮೇಲೆ ಅನರ್ಹತೆಯನ್ನು ಯಾವುದರಲ್ಲಿ ಒದಗಿಸಲಾಗಿದೆ? ಆಪ್ಷನ್ ಎ ಸಂವಿಧಾನದ 10ನೆಯ ವಿವರ ಪಟ್ಟಿ, ಆಪ್ಷನ್ ಬಿ ಸಂವಿಧಾನದ 11ನೆಯ ವಿವರ ಪಟ್ಟಿ, ಆಪ್ಷನ್ ಸಿ ಸಂವಿಧಾನದ 7ನೆಯ ವಿವರ ಪಟ್ಟಿ, ಆಪ್ಷನ್ ಡಿ ಸಂವಿಧಾನದ 12ನೆಯ ವಿವರ ಪಟ್ಟಿ. ಸರಿಯಾದ ಉತ್ತರ ಆಪ್ಷನ್ ಎ ಸಂವಿಧಾನದ 10ನೆಯ ವಿವರ ಪಟ್ಟಿ. ಪ್ರಶ್ನೆ 91. ಒಬ್ಬ ರಾಜ್ಯಪಾಲರು ರಾಷ್ಟ್ರಪತಿಯ ಇಚ್ಛೆಯನುಸಾರ ತಮ್ಮ ಅಧಿಕಾರದಲ್ಲಿದ್ದರೂ ಸಹ ಯಾವುದಾದರ ಒಂದು ಅವಿಭಾಜ್ಯ ಅಂಗವಾಗಿದ್ದಾರೆ? ಆಪ್ಷನ್ ಎ ಲೋಕಸಭೆ, ಆಪ್ಷನ್ ಬಿ ರಾಜ್ಯ ಶಾಸಕಾಂಗ, ಆಪ್ಷನ್ ಸಿ ರಾಜ್ಯಸಭೆ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯ ಶಾಸಕಾಂಗ ಅವಿಭಾಜ್ಯ ಅಂಗವಾಗಿದ್ದಾರೆ. ಪ್ರಶ್ನೆ 92. ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು ಇದನ್ನು ಎಲ್ಲಿ ಖಾತ್ರಿಪಡಿಸಲಾಗಿದೆ? ಆಪ್ಷನ್ ಎ ಸಂವಿಧಾನದ 12ನೆಯ ಲೇಖನದಲ್ಲಿ, ಆಪ್ಷನ್ ಬಿ ಸಂವಿಧಾನದ 13ನೆಯ ಲೇಖನದಲ್ಲಿ, ಆಪ್ಷನ್ ಸಿ ಸಂವಿಧಾನದ 15ನೆಯ ಲೇಖನದಲ್ಲಿ, ಆಪ್ಷನ್ ಡಿ ಸಂವಿಧಾನದ 21ನೆಯ ಲೇಖನದಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಡಿ ಸಂವಿಧಾನದ 21ನೆಯ ಲೇಖನದಲ್ಲಿ. ಭಾರತೀಯ ಸಂವಿಧಾನದ ವಿಧಿ 21ರ ಪ್ರತಿಯೊಬ್ಬ ವ್ಯಕ್ತಿಗೂ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ಖಾತರಿಪಡಿಸುತ್ತದೆ. ಪ್ರಶ್ನೆ 93. ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಎಲ್ಲಿ ಪ್ರತಿಷ್ಠಾಪಿಸಲಾಗಿದೆ? ಆಪ್ಷನ್ ಎ ಸಂವಿಧಾನದ 5ನೆಯ ಭಾಗ, ಆಪ್ಷನ್ ಬಿ ಸಂವಿಧಾನದ 6ನೆಯ ಭಾಗ, ಆಪ್ಷನ್ ಸಿ ಸಂವಿಧಾನದ 3ನೆಯ ಭಾಗ, ಆಪ್ಷನ್ ಡಿ ಸಂವಿಧಾನದ 4ನೆಯ ಭಾಗ. ಸರಿಯಾದ ಉತ್ತರ ಆಪ್ಷನ್ ಡಿ ಸಂವಿಧಾನದ 4ನೆಯ ಭಾಗದಲ್ಲಿ. ಪ್ರಶ್ನೆ 94. ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ಆಪ್ಷನ್ ಎ ಬಂಕಿಂ ಚಂದ್ರ ಚಟರ್ಜಿ, ಆಪ್ಷನ್ ಬಿ ರವೀಂದ್ರನಾಥ ಟ್ಯಾಗೋರ್, ಆಪ್ಷನ್ ಸಿ ಶರತ್ಚಂದ್ರ ಚಟರ್ಜಿ, ಆಪ್ಷನ್ ಡಿ ಅರಬಿಂದ ಘೋಷ್. ಸರಿಯಾದ ಉತ್ತರ ಆಪ್ಷನ್ ಬಿ ರವೀಂದ್ರನಾಥ ಟ್ಯಾಗೋರ್. ಪ್ರಶ್ನೆ 95. ಲೋಕಸಭೆಯ ಚುನಾವಣೆಗೆ ನಿಲ್ಲಲು ಕನಿಷ್ಠ ವಯಸ್ಸು ಎಷ್ಟು? ಆಪ್ಷನ್ ಎ 25 ವರ್ಷಗಳು, ಆಪ್ಷನ್ ಬಿ 21 ವರ್ಷಗಳು, ಆಪ್ಷನ್ ಸಿ 18 ವರ್ಷಗಳು, ಆಪ್ಷನ್ ಡಿ 35 ವರ್ಷಗಳು. ಸರಿಯಾದ ಉತ್ತರ ಆಪ್ಷನ್ ಸಿ 25 ವರ್ಷಗಳು. ಪ್ರಶ್ನೆ 96. ಭಾರತದಲ್ಲಿ ಮತದಾರನ ಕನಿಷ್ಠ ವಯಸ್ಸು ಎಷ್ಟು? ಆಪ್ಷನ್ ಎ 15 ವರ್ಷಗಳು, ಆಪ್ಷನ್ ಬಿ 18 ವರ್ಷಗಳು, ಆಪ್ಷನ್ ಸಿ 21 ವರ್ಷಗಳು, ಆಪ್ಷನ್ ಡಿ 25 ವರ್ಷಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 18 ವರ್ಷಗಳು. 61ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಇದನ್ನು 21ರಿಂದ 18 ವರ್ಷಕ್ಕೆ ಇಳಿಸಲಾಯಿತು. ಪ್ರಶ್ನೆ 97. ರಾಜ್ಯಸಭೆಯ ಸದಸ್ಯರನ್ನು ಎಷ್ಟು ವರ್ಷಗಳಿಗೋಸ್ಕರ ಚುನಾಯಿಸಲಾಗುತ್ತದೆ? ಆಪ್ಷನ್ ಎ 5 ವರ್ಷಗಳು, ಆಪ್ಷನ್ ಬಿ 3 ವರ್ಷಗಳು, ಆಪ್ಷನ್ ಸಿ 6 ವರ್ಷಗಳು, ಆಪ್ಷನ್ ಡಿ 10 ವರ್ಷಗಳು. ಸರಿಯಾದ ಉತ್ತರ ಆಪ್ಷನ್ ಸಿ 6 ವರ್ಷಕ್ಕೆ. ಪ್ರಶ್ನೆ 98. ಭಾರತದ ಸಂವಿಧಾನದ ಸಾರ್ವಜನಿಕ ಖಾತೆಗಳ ಸಮಿತಿಯ ಅಧ್ಯಕ್ಷರು ಯಾರು? ಆಪ್ಷನ್ ಎ ವಿರೋಧ ಪಕ್ಷದ ನಾಯಕ, ಆಪ್ಷನ್ ಬಿ ಲೋಕಸಭೆಯ ಸಭಾಪತಿ, ಆಪ್ಷನ್ ಸಿ ಲೋಕಸಭೆಯ ಡೆಪ್ಯೂಟಿ ಚೇರ್ಮನ್, ಆಪ್ಷನ್ ಡಿ ರಾಜ್ಯಸಭೆಯ ಚೇರ್ಮನ್. ಸರಿಯಾದ ಉತ್ತರ ಆಪ್ಷನ್ ಎ ವಿರೋಧ ಪಕ್ಷದ ನಾಯಕ ಆಗಿರುತ್ತಾರೆ. ಪ್ರಶ್ನೆ 99. ಮುಖ್ಯಮಂತ್ರಿಯನ್ನು ನೇಮಕ ಯಾರು ಮಾಡುತ್ತಾರೆ? ಆಪ್ಷನ್ ಎ ರಾಜ್ಯಪಾಲ, ಆಪ್ಷನ್ ಬಿ ರಾಷ್ಟ್ರಪತಿ, ಆಪ್ಷನ್ ಸಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ, ಆಪ್ಷನ್ ಡಿ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ. ಸರಿಯಾದ ಉತ್ತರ ಆಪ್ಷನ್ ಎ ರಾಜ್ಯಪಾಲರು. ಪ್ರಶ್ನೆ 100. ಬ್ಯಾಂಕ್ ದರ ಎಂದರೆ
ಬ್ಯಾಂಕಿನ ದರ ಈ ಪ್ರಮಾಣವಾಗಿರಬಹುದು. ಆಪ್ಷನ್ ಎ ಆರ್ ಬಿ ಐ ವಾಣಿಜ್ಯ ಬ್ಯಾಂಕುಗಳಿಗೆ ಅಲ್ಪಾವಧಿಯ ಸಾಲವನ್ನು ನೀಡುವುದು. ಆಪ್ಷನ್ ಬಿ ವಾಣಿಜ್ಯ ಬ್ಯಾಂಕ್ ಅವರ ಗ್ರಾಹಕರಿಗೆ ಸಾಲವನ್ನು ಕೊಡುವುದು. ಆಪ್ಷನ್ ಸಿ ಆರ್ ಬಿ ಐ ದೀರ್ಘಕಾಲಾವಧಿಯ ಸಾಲವನ್ನು ವಾಣಿಜ್ಯ ಬ್ಯಾಂಕುಗಳಿಗೆ ಕೊಡುವುದು. ಆಪ್ಷನ್ ಡಿ ವಾಣಿಜ್ಯ ಬ್ಯಾಂಕುಗಳು ಆರ್ಬಿಐನಿಂದ ಒಂದು ರಾತ್ರಿ ಅವಧಿಗೆ ಹಣವನ್ನು ಎರವಲು ಪಡೆಯುವುದು. ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ ಬಿ ಐ ದೀರ್ಘಕಾಲಾವಧಿಯ ಸಾಲವನ್ನು ವಾಣಿಜ್ಯ ಬ್ಯಾಂಕುಗಳಿಗೆ ಕೊಡುವುದು.